ಈಶಾನ್, ನೀವು ಇವತ್ತು ಏನು ಮಾಡ್ತಾ ಇದೀಯಾ? ಅದ್ರ ಜೊತೆ ಏನು ಮಾಡ್ತಾ ಇದೀಯಾ? ಏನು ಹಾಕ್ತಾ ಇದೀಯಾ ಅದ್ರ ಜೊತೆ? ಫ್ರೂಟ್ ಸಲಾಡ್ ಜೊತೆ ಐಸ್ ಕ್ರೀಮ್. ಓಕೆ, ಅದಕ್ಕೆ ಏನೇನು ಸಾಮಾನು ಬೇಕು? ಏನೇನು ಫ್ರೂಟ್ಸ್ ಬೇಕು ಹೇಳು? ಹಾಂ, ಫಸ್ಟು ಹಾಂ, ಆ್ಯಪಲ್ ಇಡು, ತೋರಿಸು ನನಗೆ ಆ್ಯಪಲ್. ಹಾಂ, ಪೊಮೊಗ್ರಾನೈಟ್, ವೆರಿ ಗುಡ್. ಗೋಡಂಬಿ, ದ್ರಾಕ್ಷಿ, ಆ್ಯಪಲ್, ಬನಾನಾ, ಪೊಮೊಗ್ರಾನೈಟ್. ಇದೆಲ್ಲ ಕಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ವಾಶ್ ಮಾಡ್ಕೊಂಡು ಕಟ್ ಮಾಡಿದ್ಯಾ? ನಮಸ್ತೆ, ನಾನು ಮಧುಶ್ರೀ, ನನ್ನ ಮಗಳು ಇಶಾನ್ವಿ. ಇವತ್ತು ನಾವು ಅಮ್ಮ ಮಗಳ ಮೋಡಿ ಈ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರೋ ಫ್ರೂಟ್ ಸಲಾಡ್ ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆ. ಎಲ್ಲ ಮಕ್ಕಳು ಐಸ್ ಕ್ರೀಮ್, ಫ್ರೂಟ್ಸ್ ಆ ಥರ ಇಷ್ಟಪಡ್ತಾ ಇರೋದ್ರಿಂದ ನಾವಿವತ್ತು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್, ಅದ್ರ ಜೊತೆ ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀವಿ. ಮೊದಲಿಗೆ ಬೇಕಾಗಿರೋ ಸಾಮಗ್ರಿ ನನ್ನ ಮಗಳು ಹೇಳಿದ್ದಾಳೆ ಏನೇನು ಬೇಕು ಅಂತ. ಗೋಡಂಬಿ, ಒಣ ದ್ರಾಕ್ಷಿ, ಬಾಳೆಹಣ್ಣು, ಪೊಮೊಗ್ರಾನೈಟ್, ಆ್ಯಪಲ್. ನಾನೆಲ್ಲ ವಾಶ್ ಮಾಡಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇದೇ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಆಲ್ಮೋಸ್ಟು ಕೋಲ್ಡ್ ಆಗಿರೋದನ್ನೇ ಇಷ್ಟಪಡ್ತಾರೆ. ಸೊ ಹಾಗಾಗಿ ಆ್ಯಪಲ್, ಇದು ಎಲ್ಲ ಫ್ರೂಟ್ಸು ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗೂ ಐಸ್ ಕ್ರೀಮ್ ಫ್ರೂಟ್ಸ್ ಅಂದರೆ ಇಷ್ಟ. ಸೊ ಹಾಗಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಬನ್ನಿ ಇವಾಗ ಈ ಫ್ರೂಟ್ ಸಲಾಡ್ ಹೇಗೆ ಮಾಡೋದಂತ ನೋಡೋಣ. ಮಗ ಹಾಕು, ಏನಾಗ್ತಿದ್ಯಾ ಮೊದಲಿಗೆ ಹೇಳು? ಹಾಕು. ಆಮೇಲೆ ಏನಾಗ್ತಿದ್ಯಾ? ಆ್ಯಪಲ್ ಹಾಕು. ಹ್ಞೂ, ಆ್ಯಪಲ್ ಹಾಕ್ಕೊಳ್ಬೇಕು. ಆಮೇಲೆ ಏನಾಗ್ತಿದ್ಯಾ ಹೇಳು? ಗ್ರೇಪ್ಸ್. ಹಾಂ, ಆಮೇಲೆ ಹಾಕು. ವೆರಿ ಗುಡ್. ಆಮೇಲೆ ಬನಾನಾ. ಟೇಕ್ ದಿಸ್, ಮಿಕ್ಸ್ ಮಾಡು. ಇದನ್ನ ಇಲ್ಲಿ ನೋಡು, ತಗೋ, ಮಿಕ್ಸ್ ಮಾಡು. ವೆರಿ ಗುಡ್ ಇಶಾನ್ವಿ, ಸೂಪರ್. ಈಗ ಇದಕ್ಕೆ ನಾವು ಐಸ್ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀವಿ. ನೀನೇ ಹಾಕು ಜನ. ಹಾಕು. ನೆಕ್ಸ್ಟ್ ಇರಿ, ರಾಮ್ ತೆಕ್ಕೊಡ್ತೀನಿ. ಹಾಕು, ಮಿಕ್ಸ್ ಮಾಡು. ಅಮ್ಮ ಮಿಕ್ಸ್ ಮಾಡು. ಮಿಕ್ಸ್ ಮಾಡು. ಮಿಕ್ಸಿಂಗ್ ಹೇಳು. ಮಿಕ್ಸಿಂಗ್ ಅಂದ್ರೆ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಅಗತ್ಯ. ವಾಟರ್ಮೆಲನ್, ವಾಟರ್ಮೆಲನ್, ಪಪ್ಪಾಯ, ಪಪ್ಪಾಯ, ಬನಾನಾ, ಬನಾನಾ, ಫ್ರೂಟ್ ಸಲಾಡ್, ಫ್ರೂಟ್ ಸಲಾಡ್. ನೋಡಿ, ಫ್ರೂಟ್ ಸಲಾಡ್ ರೆಡಿ ಇದೆ. ಹೇಗೆ ಬಂದಿದೆ ಅಂತ ನೋಡಿ. ಇದು ಫ್ರೂಟ್ ಸಲಾಡ್. ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ? ಇವಾಗ ಇದ್ರ ಮೇಲೆ ಮತ್ತೆ ನಾನು ಐಸ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ ಇಶು, ಇವಾಗ ಫ್ರೂಟ್ ಸಲಾಡ್ ಇಶಾನಿಗೆ ತಿನ್ನಿಸ್ತಾ ಇದ್ದೀನಿ. ವಾವ್, ಹೇಳು. ಯಮ್ಮಿ. ಈ ಫ್ರೂಟ್ ಸಲಾಡ್ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದೆ, ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.